ಉಡುಪಿಯಲ್ಲಿ ಕಾಂಗ್ರೆಸ್ ಮುಖಂಡನಿಗೆ ಬಿಗ್ ಶಾಕ್ ಒಂದು ಎದುರಾಗಿಬಿಟ್ಟಿದೆ. ರಾತ್ರಿ ದಿವಾಕರ್ ಶೆಟ್ಟಿಯ ನಿವಾಸದಲ್ಲಿ ಕಳ್ಳತನ ಆಗಿದೆ. ಉಡುಪಿಯಲ್ಲಿ ಕಾಂಗ್ರೆಸ್ಸಿನ ಮುಖಂಡನಿಗೆ ದೊಡ್ಡ ಆಘಾತ ಆಯಿತು. ರಾತ್ರಿ ದಿವಾಕರ್ ಶೆಟ್ಟಿಯ ನಿವಾಸದಲ್ಲಿ ಕಳ್ಳತನ ಆಗಿದೆ. ಕಾಪುವಿನ ಕಾಂಗ್ರೆಸ್ನ ದಿವಾಕರ್ ಶೆಟ್ಟಿಯ ಮನೆಗೆ ಕಳ್ಳರು ಕನ್ನ ಹಾಕಿದ್ದಾರೆ. ಮನೆಯ ಬಾಗಿಲನ್ನ ಒಡೆದು ದರೋಡೆಯನ್ನ ಮಾಡಿದ್ದಾರೆ ಖತರ್ನಾಕ್ ಕದೀಮ್ರು. ಸುಮಾರು 50 ಲಕ್ಷ ಮೌಲ್ಯದ ಚಿನ್ನವನ್ನ ಎಗರಿಸಿದ್ದಾರೆ. ಮೇಲ್ಮಹಡಿಯಲ್ಲಿ ಕಾವಲುಗಾರ ಮಲಗಿದ್ದಂತ ಸಂದರ್ಭದಲ್ಲೇ ಕೃತ್ಯ ಆಗಿರೋದು. ಕುಟುಂಬ ಸಮೇತವಾಗಿ ಮುಂಬೈಗೆ ಹೋಗಿದ್ರು ದಿವಾಕರ್ ಶೆಟ್ಟಿ. 2 ದಿನದ ಹಿಂದೆ ಪಡುಬಿದ್ರಿಯಲ್ಲೂ ಕೂಡ ಕಳ್ಳತನ ನಡೆದಿತ್ತು. ಸದ್ಯ ಜಿಲ್ಲೆಯಲ್ಲಿ ಕಳ್ಳತನ ಹೆಚ್ಚಳ ಆಗ್ತಿರೋದ್ರಿಂದ ಆ ಭಾಗದ ಜನರಲ್ಲಿ ಆತಂಕ ಹೆಚ್ಚಾಗ್ತಿದೆ. ನೋಡಿ, ಕಾಪುವಿನ ಕಾಂಗ್ರೆಸ್ಸಿನ ಮುಖಂಡ ಆಗಿರುವಂತ ದಿವಾಕರ್ ಶೆಟ್ಟಿ ಅಂತ ಇವರ ಮನೆಗೆ ಕನ್ನ ಹಾಕಲಾಗಿದೆ. ದೊಡ್ಡ ಆಘಾತ ಆಯಿತು. ಮನೆ ಬಾಗಿಲನ್ನ ಒಡೆದು ದರೋಡೆ ಮಾಡಿದ್ದಾರೆ. ಮನೆಯಲ್ಲಿ ಸುಮಾರು 50 ಲಕ್ಷ ಮೌಲ್ಯದ ಚಿನ್ನವನ್ನ ಕದ್ದುಕೊಂಡು ಹೋಗಿದ್ದಾರೆ. ಚಿನ್ನದ ಬೆಲೆ ಬೇರೆ ದಿನದಿಂದ ದಿನ ಜಾಸ್ತಿ ಆಗ್ತಿದೆ. ಮನೆಯಲ್ಲಿ ಕಾವಲುಗಾರ ಸೆಕ್ಯೂರಿಟಿ ಒಬ್ಬ ಇದ್ದ. ಆತ ಮನೆಯ ಮೇಲ್ಭಾಗದಲ್ಲಿ ಮಲಗಿದ್ದ. ಆತ ಇರುವಂತ ಸಂದರ್ಭದಲ್ಲೇ ಈ ರೀತಿಯಾಗಿ ಸೈಲೆಂಟ್ ಆಗಿ ಬಂದು ಖತರ್ನಾಕ್ ಕಳ್ಳರು ತಮ್ಮ ಕೈ ಚಳಕ ತೋರಿಸ್ತಾರಂತಂದ್ರೆ ನೀಟಾಗಿ ಪ್ಲಾನ್ ಮಾಡಿ ಹೊಂಚ ಹಾಕಿದವರೇ. ಜೊತೆಲಿ 2 ದಿನದ ಹಿಂದೆ ಪಡುಬಿದ್ರಿ ಕಾಪೋಲ ಅಕ್ಕಪಕ್ಕನೆ ಬರುತ್ತೆ. ಪಡುಬಿದ್ರಿಯಲ್ಲೂ ಕೂಡ ಕಳ್ಳತನ ಆಗಿತ್ತು. ಪೊಲೀಸರು ಗಸ್ತು ಜಾಸ್ತಿ ತಿರುಗಬೇಕು. ಒಟ್ನಲ್ಲಿ ಈಗ ಆ ಭಾಗದ ಜನರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಸದ್ಯ ಘಟನೆ ನಡೆದಿರುವಂತ ದಿವಾಕರ್ ಶೆಟ್ಟಿಯವರ ನಿವಾಸಕ್ಕೆ ಪೊಲೀಸರು ಬಂದು ಪರಿಶೀಲನೆ ಮಾಡಿ ಘಟನಾ ವಿವರಗಳನ್ನ ಎಲ್ಲವನ್ನ ದಾಖಲಿಸಿಕೊಂಡಿದ್ದಾರೆ. ಮುಂದೆ ಬೇರೆ CCTV ಫುಟೇಜಸ್ ಇರ್ಬೋದು, ಬೇರೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೀ ಕಳ್ಳರು, ಈ ಚೋರರು ಯಾರು ಅಂತ ಇನ್ನೇನು ಬಂಧಿಸಬೇಕಷ್ಟೇ.